ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಧೋಕ್ಷಜ. ಮತ್ತು ಬಂದು ಪೌರ್ಣಮಿ ಮತ್ತೆ ಚಂದ್ರಗ್ರಹಣ ಕೂಡ ಇದೆ. ಆ ಕಾರಣದಿಂದ ನಾವು ಇವತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ನ ಮನೇಲೇ ಮಾಡ್ಕೊಂಡ್ವಿ. ಸೊ ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನು ಆಚೆನೇ ಇರ್ತಾಯಿತ್ತು ನಮ್ಮದು. ಸೊ ಆಚೆ ಹೋಗೋದು, ಡಿನ್ನರ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಅಥವಾ ಮೂವಿಗೆ ಹೋಗ್ತಿದ್ವಿ, ಮತ್ತು ಆಚೆಗಳು ಸಾಕಷ್ಟು ಸುತ್ತಾಡ್ಕೊಂಡು ಬರ್ತಿದ್ವಿ. ಈ ರೀತಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಮಾಡ್ತಿದ್ವಿ. ಬಟ್ ಈ ವರ್ಷ 2025 ಸೆಪ್ಟೆಂಬರ್ 7th ಬರ್ತ್ಡೇ ಸೆಲೆಬ್ರೇಷನ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ನಾವು ಈ ಕಾರಣಗಳಿಂದ ಮನೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಕೇಕ್ ಕಟ್ಟಿಂಗ್ ಆಗಿರ್ಬೋದು, ಅಥವಾ ಸಾಕಷ್ಟು ಗೇಮ್ಸ್ ಆಡಿದ್ವಿ, ಮನೇಲಿ ಊಟ ಆರ್ಡ್ರ್ ಮಾಡಿಕೊಂಡು ನಾವು ತಿಂದ್ವಿ. ಸೊ ನನ್ನ ಬರ್ತ್ಡೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಪರಾಯಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಸ್ಪೆಷಲ್ ಡೇ ಏನಂತ ಅಂದರೆ ನನ್ನ ಬರ್ತ್ಡೇ. ಎಲ್ಲರ ದಿ ಪರಾಯಸ್ ಬರ್ತ್ಡೇ ಇವತ್ತು. ಖುಷಿ ಖುಷಿ ಫೀಲ್ ಆಗ್ತಿದೆ. ಯಾಕೆ ಗೊತ್ತಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಈ ಇಯರ್ 2025 ಸೆಪ್ಟೆಂಬರ್ 7th ಯೂಟ್ಯೂಬ್ ಸ್ಟಾರ್ಟ್ ಆದಮೇಲೆ ಬಂದಿರೋ ಫಸ್ಟ್ ಬರ್ತ್ಡೇ, ದ ಸ್ಪೆಷಲ್ ಬರ್ತ್ಡೇ ಅಂತ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ. ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಅಮ್ಮ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಧೋಕ್ಷಜ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೀ, ಥ್ಯಾಂಕ್ಸ್ ಅ ಲಾಟ್. ಸೊ ಇಷ್ಟು ಸಕ್ಕದ ಟೇಸ್ಟಿ ಕೇಕ್ನ ಆರ್ಡರ್ ಮಾಡಿ ಬರ್ತ್ಡೇ ಎಷ್ಟು ಸ್ಪೆಷಲ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಧೋಕ್ಷಜ. ಇವತ್ತು ಈ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಅ ಲಾಟ್. ನನ್ನ ಬರ್ತ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ನಡೀತು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಏನು, ಒಂದು ಭರ್ಜರಿ ಆಗಿರುವಂಥ ಲಂಚ್ ತಿನ್ನಲೇಬೇಕಲ್ವಾ. ಸೊ ಇವತ್ತಿನ ಬರ್ತ್ಡೇ ಸ್ಪೆಷಲ್ ಏನು ಆರ್ಡ್ರ್ ಮಾಡಿದ್ದೀವಿ ಅಂತ ಅಂದರೆ ಪಾಟ್ ಫುಲ್ ಬಿರಿಯಾನಿ. ಸೊ ನೋಡಿ, ಮಡಕೆದಲ್ಲಿ ಕೊಡ್ತಾರೆ ಅವರು. ಎಷ್ಟು ಚೆನ್ನಾಗಿ ಅವ್ರು ರೆಡಿ ಮಾಡಿ ಕೊಡ್ತಾರೆ ಅಂತ ಅಂದರೆ ಗ್ರೀನ್ ಇದರಲ್ಲಿದ್ದರೆ ದಿಸ್ ಇಸ್ ವೆಜಿಟೇರಿಯನ್ ಅಂತ. ಅವರು ಕುಕ್ ಮಾಡೋದು ಕೂಡ ಮಡಿಕೆಲೇನೆ, ಹಾಗೇ ನಮಗೆ ಅವರು ಡೆಲಿವರಿ ಮಾಡ್ತಾರೆ. ಸಿಕ್ಕಾಬಟ್ಟೆ ಬಿಸಿ ಬಿಸಿ ಇದೆ, ಅಲ್ಲಿ ನೋಡ್ಬೋದು. ನಾನು ಓಪನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನಾವು ಹಾಗೆ ಬಿರಿಯಾನಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದ್ರ ಜೊತೆ ನಾವು ಒಂದು ಕಬಾಬ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಸೊ ನಾನು ಫಸ್ಟ್ ಹೇಳ್ತೀನಿ ಏನು ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿರೋದು ಅಂದರೆ ಪನ್ನೀರ್ ಬಿರಿಯಾನಿನ ನಾವು ಇಲ್ಲಿ ಆರ್ಡ್ರ್ ಮಾಡಿರೋದು. ಅದ್ರ ಜೊತೆಗೆ ನಾವು ಆರ್ಡ್ರ್ ಮಾಡಿರೋದು ಹಲಸಿನ ಬಡ್ಕಿದು ಕಬಾಬು. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಹೀಗೆ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಸಾಸ್ ಕೂಡ ಕೊಟ್ಟಿದ್ದಾರೆ, ಮತ್ತು ಬಿರಿಯಾನಿಗೆ ರೈತಾ ಕೂಡ ಕೊಟ್ಟಿದ್ದಾರೆ ನಮಗೆ. ಸೊ ಗಟ್ಟಿ ಇರುತ್ತೆ ರೈತಾನು, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಸೊ ಇದು ದಮ್ ಕಟ್ಟಿಸಿ ಕೊಟ್ಟಿರ್ತಾರೆ ನಮಗೆ ಪನ್ನೀರ್ ಬಿರಿಯಾನಿ. ನೀವು ನೋಡ್ತಿರ್ಬೋದು ಹೊಗೆ ಹೆಂಗೆ ಬರ್ತಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ ಬಾಯಿಗೂ ಕೂಡ ಸಿಗುತ್ತೆ, ಅಷ್ಟು ಒಳ್ಳೆ ಕ್ವಾಂಟಿಟಿ ಪನ್ನೀರ್ ಹಾಕಿರ್ತಾರೆ. ಸೊ ನಮಗೆ ಸ್ಪೆಷಲ್ ವೆಕೇಷನ್ ಅಂತ ಅಂದರೆ ಏನೇ ಸ್ಪೆಷಲ್ ಡೇಸ್ ಅಂದರೆ ನನಗೆ ಜ್ಞಾಪಕ ಫಸ್ಟು ಪಾಟ್ ಫುಲ್ ಬಿರಿಯಾನಿ. ಸೊ ಎವರ್ ಗ್ರೀನ್ ಪಾಟ್ ಫುಲ್ ಬಿರಿಯಾನಿ ಅಂತ ಹೇಳ್ಬೋದು. ಎನಿ ಟೈಮ್ ನನಗೆ ತಿನ್ನೋವಂಥ ಬಿರಿಯಾನಿ ಪಾಟ್ ಫುಲ್ ಬಿರಿಯಾನಿ ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಪನ್ನೀರ್ 65, ಮಶ್ರೂಮ್ 65 ಸಿಗುತ್ತೆ. ಇವತ್ತು ನಾವು ಆರ್ಡ್ರ್ ಮಾಡಿರೋದು ಹಲಸಿನ ಬಡ್ಕಿನ ಕಬಾಬ್. ಸೊ ಹೀಗಿದೆ ನಮ್ಮ ಲಂಚು ಸ್ಪೆಷಲ್. ಸೊ ಇದನ್ನು
ನಾವು ಎಂಜಾಯ್ ಮಾಡೋಣ ಇವತ್ತು. ರೈತ ಕೂಡ ನಾವು ಹಾಕೋಬೋದು. ಸೊ ರೈತ ನಾನು ಆಮೇಲೆ ಯೂಸ್ ಮಾಡ್ತೀನಿ. ಸೊ ಹೀಗಿದೆ ಇವತ್ತಿನ ನಮ್ಮ ಲಂಚ್. ಎಂಜಾಯ್ ಮಾಡ್ತೀವಿ ಇವತ್ತು ನನ್ನ ಲಂಚ್ನ.
ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ಹ್ಯಾಪಿ ಬರ್ತ್ಡೇ ವಿಶಸ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ನನ್ನ ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ ನೀವು ನೋಡಿ ತುಂಬ ಖುಷಿಪಟ್ರಿ ಅಂತ ಅನ್ಕೋತೀನಿ. ಏನು ಸ್ಪೆಷಲು ಇವತ್ತಿನ ಬರ್ತ್ಡೇ ವ್ಲಾಗ್ ಅಂತ ಅಂದರೆ, ಇವತ್ತು ಬಂದು ಪೌರ್ಣಮಿ ಮತ್ತು ಚಂದ್ರಗ್ರಹಣ ಕೂಡ ಇದೆ. ಆ ಕಾರಣದಿಂದ ನಾವಿವತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ನ ಮನೆಯಲ್ಲೇ ಮಾಡ್ಕೊಂಡ್ವಿ. ಸೊ ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನು ಆಚೆನೇ ಇರ್ತಾಯಿತ್ತು ನಮ್ಮದು. ಸೊ ಆಚೆ ಹೋಗೋದು, ಡಿನ್ನರ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಅಥವಾ ಮೂವಿಗೆ ಹೋಗ್ತಿದ್ವಿ, ಮತ್ತು ಆಚೆಗಳು ಸಾಕಷ್ಟು ಸುತ್ತಾಡ್ಕೊಂಡು ಬರ್ತಿದ್ವಿ. ಈ ರೀತಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ನಾವು ಮಾಡ್ತಿದ್ವಿ. ಬಟ್ ಈ ವರ್ಷ 2025 ಸೆಪ್ಟೆಂಬರ್ 7th ಬರ್ತ್ಡೇ ಸೆಲೆಬ್ರೇಷನ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ನಾವು ಈ ಕಾರಣಗಳಿಂದ ಮನೇಲೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಕೇಕ್ ಕಟ್ಟಿಂಗ್ ಆಗಿರ್ಬೋದು, ಅಥವಾ ಸಾಕಷ್ಟು ಗೇಮ್ಸ್ ಆಡಿದ್ವಿ, ಮನೇಲಿ ಊಟ ಆರ್ಡ್ರ್ ಮಾಡಿಕೊಂಡು ನಾವು ತಿಂದ್ವಿ. ಸೊ ನನ್ನ ಬರ್ತ್ಡೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಏನು ಹೇಳಬೇಕು ಅಂತ ಅಂದರೆ, ನಾವು ಏನಿದೆ ಅದರಲ್ಲಿ ಖುಷಿಯಾಗಿ ನಾವಿದ್ದರೆ ಸೊ ಅದೇ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ಈ ಥರ ಮನೇಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಯಾವಾಗಲೂ ಆಗ್ತಿರಲ್ಲ. ಇಟ್ ಈಸ್ ದ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾನು. ಸೊ ನಾನು ಯಾವಾಗಲೂ ಆಚೆ ಹೇಗೆ ಎಂಜಾಯ್ ಮಾಡ್ತಿದ್ದೆ, ಮನೇಲಿದ್ದರೆ ಅವಾಗಲೇ ಅನ್ಕೋತಿದ್ದೆ ಮನೇಲಿದ್ದರೆ ನಾವು ಎಂಜಾಯ್ ಮಾಡೋಕ್ಕಾಗತ್ತಾ ಅಂತ. ಬಟ್ ಡೆಫಿನೆಟ್ಲಿ ಆಗತ್ತೆ. ನಮ್ಮ ಪ್ರೀತಿ ಪಾತ್ರ ಆಗಿರೋರು ನಮ್ಮ ಸುತ್ತಮುತ್ತ ಇದ್ದಾಗ, ನಮ್ಮ ಜೊತೆಲೇ ಇದ್ದಾಗ ಸೆಲೆಬ್ರೇಷನ್ ಯಾವತ್ತು ಎಂಡ್ಲೆಸ್ ಅಂತಲೇ ಹೇಳ್ಬೋದು. ಸೊ ಹೀಗಿತ್ತು ಇವತ್ತಿನ ನನ್ನ ಬರ್ತ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಒನ್ಸ್ ಅಗೇನ್ ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಸಿಕ್ಕಾಪಟ್ಟೆ ವಿಶಸ್ ಇತ್ತು ಇವತ್ತು. ನನ್ನ ಡೇ ಫುಲ್ ಆಫ್ ವಿಶಸ್ ಇತ್ತು ಅಂತ ಹೇಳ್ಬೋದು. ಆ ಬರ್ತ್ಡೇ ವಿಶಸಲ್ಲೇ ನಾನು ಮುಳುಗಿ ಎದ್ದಿದ್ದೀನಿ ಅಂತ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ವಿಶಸ್ ಮಾಡಿದ್ದೀರಾ ನೀವೆಲ್ಲರೂ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂತ ಹೇಳ್ತಾ ಈ ನನ್ನ ಈ ವ್ಲಾಗ್ ಹ್ಯಾಪಿ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.